ಸ್ನೇಹಿತರೆ ನಮಸ್ಕಾರ. ಹಂಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವು ಇವತ್ತು ಉಡುಪಿ ಸಮೀಪದಲ್ಲಿರುವಂಥ ಬೊಮ್ಮರಬೆಟ್ಟು ಪುತ್ತಿಗೆ ವಿಷ್ಣುಮೂರ್ತಿ ದೇವಸ್ಥಾನವನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇನೆ. ಇದು 169 ಹೈವೇ, ಉಡುಪಿಯಿಂದ ಹೆಬ್ರಿಗೆ ಹೋಗುವಂಥ ರಸ್ತೆ ಹೈವೇ. ಇದು ಪುತ್ತಿಗೆ ಮಠ. ಈಗಿರುವ ಸುಗುಣೇಂದ್ರ ತೀರ್ಥರ ಪುತ್ತಿಗೆ ಮಠ. ಇಲ್ಲಿ ಅವರದ್ದು ಮಠ ಸ್ಥಾಪನೆ ಮಾಡಿದ್ದಾರೆ. ನೋಡಿ ಎಷ್ಟು ದೊಡ್ಡ ಮಠ ಅಂತ. ಇದರಲ್ಲಿ ಸುಮಾರು ಗೋವುಗಳನ್ನು ಸಾಕಿದ್ದಾರೆ. ಹಾಗೆ ಬರ್ತಾ ಇದ್ದರೆ ಬಯಲು ಪ್ರದೇಶ, ಕಾಡು. ಇಲ್ಲಿ ಒಂದು ಪಂಜುರುಳಿ ದೈವದ ಒಂದು ಸ್ಥಾನ. ಸುಮಾರು ರೋಡಿಂದ 1.5 ಕಿಲೋಮೀಟರ್ ಒಳಗೆ ಬರಬೇಕು. ನೋಡಿ, ಆ ಬದಿ ಈ ಬದಿ ಈ ಬೇಸಿಗೆಯಲ್ಲೂ ಎಷ್ಟು ಹಚ್ಚ ಹಸಿರು. ಖಾಲಿ ಆ ರೋಡ್ನಲ್ಲಿ ಒಂದು ಕಾರು ಹೋಗಲಿಕ್ಕೆ ಎಷ್ಟೇ ಜಾಗ ಇರೋದು. ಸುಂದರವಾದ ದೃಶ್ಯ ಹಸುರಿನಿಂದ ಕಂಗೊಳಿಸ್ತಾ ಉಂಟು. ಈಗಲೂ ಗದ್ದೆಯಲ್ಲಿ ಬೆಳೆ ಮಾಡಿದ್ದಾರೆ. ದೂರದಲ್ಲಿ ಕಾಣ್ತಾ ಉಂಟು ನೋಡಿ, ವಿಷ್ಣುಮೂರ್ತಿ ದೇವಸ್ಥಾನ. ಸುಮಾರು 1200 ವರ್ಷಗಳಕ್ಕಿಂತಲೂ ಹೆಚ್ಚಿನ ವರ್ಷ ಆಗಿದೆ ಅಂತ ತಿಳಿದವ್ರು ಹೇಳಿದರು. ಅಷ್ಟು ಹಳೆಯದಾದ ದೇವಸ್ಥಾನ. ಕಾಡಿನಲ್ಲಿ ಅದನ್ನು ಜೀರ್ಣಾವಸ್ಥೆಯಲ್ಲಿ ಪತ್ತೆ ಹಚ್ಚಿದ್ದಾರೆ. ಆಮೇಲೆ ಅದನ್ನು ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನೋಡುವ, ನಾವು ಆ ಬದಿ ಈ ಬದಿ ಸೌಂದರ್ಯವನ್ನು ನೋಡಿಕೊಂಡು ಹೋಗುವ. ತುಂಬ ಆಗೆಲ್ಲ ಇದು ರೋಡ್ ಇರಲಿಲ್ಲ, ಮಣ್ಣಿನ ರೋಡು. ಆ ರೋಡ್ನಲ್ಲಿ ಸೀದಾ ಮುಂದೆ ಬಂದರೆ ಎತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಸುಮಾರು ವರ್ಷ 1911ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಅದರ ನಂತರ ಸುಮಾರು ಸರಿ ಜೀರ್ಣೋದ್ಧಾರ ಆಗಿದೆ ಅಂತ ಇಲ್ಲಿ ತಿಳಿದವರು ಹಿರಿಯರು ಹೇಳಿದ್ರು. ಈಗ ಮತ್ತೆ ಜೀರ್ಣೋದ್ಧಾರ ಆಗಲಿಕ್ಕೆ ಮುಷ್ಟಿ ಕಾಣಿಕೆಯನ್ನು ಮೊನ್ನೆ ಫೆಬ್ರವರಿಯಿಂದ ಶುರು ಮಾಡಿದ್ದಾರೆ. ಮಾರ್ಚ್ 30ರ ನಂತರ ಕೆಲಸ ಶುರುವಾಗ್ಬೋದು ಅಂತ ಹೇಳ್ತಾಯಿದ್ರು. ನೋಡುವ, ಸೌಂದರ್ಯ ಎಲ್ಲ ನೋಡಿಕೊಂಡು. ಸುತ್ತ ಕಾಡು, ದೇವಸ್ಥಾನದ ಸುತ್ತ ಗದ್ದೆ ಮಾಡ್ತಾರೆ. ಈಗ ಇಲ್ಲಿ ಬೇಸಿಗೆ ಆಗಿರೋದ್ರಿಂದ ದೇವಸ್ಥಾನದ ಸುತ್ತದಲ್ಲಿ ಮೇಲ್ಬದಿಯಲ್ಲಿ ಗದ್ದೆ ಮಾಡಲಿಲ್ಲ. ಬನ್ನಿ, ನಾವು ಈಗ ಮೆಟ್ಲತ್ತಿ ದೇವಸ್ಥಾನದ ಒಳಗೆ ಹೋಗುವ. ಬಹಳ ಪುರಾತನವಾದ ದೇವಸ್ಥಾನ. ಮೊನ್ನೆ ಅಷ್ಟೇ ಫೆಬ್ರವರಿಯಲ್ಲಿ ಜಾತ್ರೆ ಆಗಿದೆ. ಆ ಬೇತಾಳ ಅಂತ ಹೇಳ್ತೀವಿ, ತಟ್ಟಿರಾಯ, ಆ ಬದಿಯಲ್ಲಿ ಈ ಬದಿಯಲ್ಲಿ ಒಂದನ್ನು ನಿಲ್ಲಿಸಿದ್ದಾರೆ. ಚಪ್ರ ಕೂಡ ಇನ್ನೂ ತೆಗಿಲಿಲ್ಲ. ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ತುಂಬ ಪಾವಿತ್ರತೆ, ತುಂಬ ಕಾರ್ಣಿಕ. ಸುಮಾರು 600-700 ವರ್ಷಗಳ ಹಿಂದಿನ ಗರ್ಭಗುಡಿಯಲ್ಲಿ ಇರುವಂಥ ಮೂರ್ತಿ. ಆ ಮೂರ್ತಿಯನ್ನು ನೋಡ್ತಾ ಇದ್ದರೆ ಅದು ಎದ್ದು ಬಂದ ಹಾಗೆ ಕಾಣ್ತದೆ. ಅದು ಮಾನವ ನಿರ್ಮಿತ ಮೂರ್ತಿ ಹಾಗೆ ಕಾಣ್ತಾ ಇಲ್ಲ. ದೇವಶಿಲ್ಪಿಕೆಯಲ್ಲಿ ಅದು ನಿರ್ಮಾಣ ಆಗಿದೆ ಅಂತ ಅನ್ನಿಸ್ತದೆ. ದೇವಸ್ಥಾನದ ರಥದ ಕೊಟ್ಟಿಗೆ. ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚೆ ಆ ರಥದ ಜಿಡ್ಡೆಯನ್ನು ಶೆಡ್ನಲ್ಲಿ ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಇದು ಕುಡಿಮರ ಇರುವಂಥ ಜಾಗ. ತುಂಬ ಹಳೆಯದಾಗಿರೋದ್ರಿಂದ 1 ವರ್ಷದ ಹಿಂದೆ ಅದು ಬಿದ್ದೋಗಿದೆ. ಈಗ ಅದನ್ನು ಜೀರ್ಣೋದ್ಧಾರ ಆದ ನಂತರ
ಹೊಸ ಮರವನ್ನು ಹಾಕ್ತಾರೆ. ಇಲ್ಲಿ ಸೇವಾ ಬೋರ್ಡ್ ಬದಿಯಲ್ಲಿ ಒಂದು ಸಣ್ಣ ಆಫೀಸ್ ಉಂಟು, ಜೀರ್ಣೋದ್ಧಾರ ಕಚೇರಿ ಅಂತ. ಇದು ದೇವಸ್ಥಾನದ ದ್ವಾರ. ತುಂಬ ಹಳೆಯದಾದ ಒಂದು ಮರದ ಚೌಕಟ್ಟು, ಒಳಗೆ ಸುಂದರವಾದ ತೀರ್ಥ ಮಂಟಪ, ಮುಂದೆ ಒಂದು ದೊಡ್ಡ ಕೊಪ್ಪರಿಯನ್ನು ಇಟ್ಟಿದ್ದಾರೆ. ಮುಷ್ಟಿ ಕಾಣಿಕೆ ಹಾಕುವವರು ಅದರಲ್ಲಿ ಹಾಕ್ಬೋದು ಅಂತ. ಈ ತೀರ್ಥ ಮಂಟಪ ನೋಡಿ ಸುಮಾರು ಎಷ್ಟೋ ಸಾರಿ ಜೀರ್ಣೋದ್ಧಾರ ಆಗಿದೆ ಅಂತಂದರು. ಕಾಲ ತಕ್ಕಂತೆ ಒಂದು ಸ್ವಲ್ಪ ಕೆಲಸನೇ ಮಾಡಿ ಅದನ್ನು ಇಲ್ಲಿವರೆಗೂ ತಂದಿದ್ದಾರೆ. ಈಗ ಅದನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅಂತ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಅದು ಪುತ್ತಿಗೆ ಮಠದವರ ಸುಗುಣೇಂದ್ರ ತೀರ್ಥ ಸ್ವಾಮಿಗಳ ಒಂದು ಕೃಪೆಯಿಂದ ನಡೀತದೆ. ನೋಡಿ, ನಿಮಗೆ ಈಗ ದೇವಸ್ಥಾನದ ಗರ್ಭಗುಡಿಯ ಮೆಟ್ಲು ಎಷ್ಟು, ಆ ಮೂರ್ತಿಯನ್ನು ನೋಡಿ, ಹೆಚ್ಚು ಕಮ್ಮಿ ಒಂದು 4 ಫೀಟು ಇರುವಂಥ ಮೂರ್ತಿ. ಅದು ಮಾನವ ನಿರ್ಮಿತ ಮೂರ್ತಿ ಹಾಗೆ ಕಾಣೋದಿಲ್ಲ, ಅದು ದೇವಶಿಲ್ಪಿಯ ಮೂರ್ತಿ ಹಾಗೆ ಕಾಣ್ತದೆ. ಸಾಕ್ಷಾತ್ ವಿಷ್ಣುನೇ ಎದ್ದು ಬಂದಾಗೆ ಕಾಣ್ತಾ ಉಂಟು. ತುಳಸಿಯ ಹಾರ ಹಾಕಿ ದೀಪದ ಬೆಳಕಲ್ಲಿ ಎಷ್ಟು ಚಂದವಾಗಿ ಕಾಣ್ತಾ ಉಂಟು. ನಾನು ದೇವಸ್ಥಾನಕ್ಕೆ ಬರುವಾಗ ಸುಮಾರು 5:30-6 ಗಂಟೆ ಹೊತ್ತು, ಮುಸ್ಸಂಜೆ ಹೊತ್ತಲ್ಲಿ ಬಂದಿದ್ದೀನಿ. ಇಲ್ಲೊಂದು ಶಾಸನ ಕಲ್ಲಿಟ್ಟಿದ್ದಾರೆ, ಅದರಲ್ಲಿ ನಮಗೇನು ಓದಲಿಕ್ಕೆ ಆಗಲಿಲ್ಲ, ಅಕ್ಷರ ಎಲ್ಲ ಮಾಸಿ ಹೋಗಿದೆ. ತುಂಬ 1200 ವರ್ಷದ ಹಿಂದಿದು ಅಂತಂದರೆ ಸುಮಾರು 12ನೇ ಶತಮಾನ. ಇಷ್ಟು ಹಳೆಯದಾದ ದೇವಸ್ಥಾನ ಎಲ್ಲಿಯೂ ಕಾಣಲಿಕ್ಕೆ ಸಿಗೋದಿಲ್ಲ ಈ ಸ್ಥಿತಿಯಲ್ಲಿ. ಆದರೂ ನೋಡಲಿಕ್ಕೆ ಮಾತ್ರ ಹೀಗುಂಟು, ಗಟ್ಟಿಮುಟ್ಟಾಗಿ ಉಂಟು ದೇವಸ್ಥಾನ. ಕಾಡಿನ ಮಧ್ಯದಲ್ಲಿ ಇದ್ದಂಥ ಈ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಮತ್ತೆ ನಮಗೆ ಇದೇ ದೇವಸ್ಥಾನವನ್ನು ಈ ರೀತಿ ನೋಡಲಿಕ್ಕೆ ಖಂಡಿತ ಸಿಗಲಿಕ್ಕಿಲ್ಲ. ಅಷ್ಟು ಮಡಿವಂತಿಕೆ, ತುಂಬ ಶಿಸ್ತಿನಿಂದ ದೇವರನ್ನು ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು ಈಗ ಪುತ್ತಿಗೆ ಮಠದವರ ಅಧೀನದಲ್ಲುಂಟು. ನೋಡಿ, ಇದು ಎಷ್ಟು ಹಳೆಯದಾದ ತೀರ್ಥ ಮಂಟಪ. ಆಗಲೇ ಅದನ್ನು ಅಷ್ಟು ಸುಂದರವಾಗಿ ಮಾಡಿದ್ದಾರೆ. ಎಲ್ಲ ಶಿಲೆಕಲ್ಲೇ. ಒಂದು ತುಳಸಿ ಬೃಂದಾವನ. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನದಲ್ಲೂ ತುಳಸಿಗೆ ಪ್ರಾಮುಖ್ಯತೆ. ಅದು ವಿಷ್ಣುವಿನ ದೇವಸ್ಥಾನದಲ್ಲಿ ತುಂಬ ವಿಶೇಷ. ದೇವಸ್ಥಾನದ ಎದುರು ಆಚೆ ಬದಿ ಈಚೆ ಬದಿ 2 ಜಗಲಿ, ದೇವರ ಆರಾಧನೆ ಮಾಡಲಿಕ್ಕೆ ಭಜನೆ, ಹಾಗೆ ವಿಷ್ಣು ಸಹಸ್ರನಾಮ ಓದುವವರು ಅದನ್ನೆಲ್ಲ ಅಲ್ಲಿ ಕೂತ್ಕೊಂಡು ಮಾಡ್ತಾರೆ. ನೋಡಿ, ಕೊಪ್ಪರಿಗೆ ಎಷ್ಟು ಹಳೆಯದಾದ ಕೊಪ್ಪರಿಗೆ, ಈಗ ಕಣ್ಣಿಗೂ ಕಾಣಲಿಕ್ಕೆ ಸಿಗಲಿಕ್ಕೆ ಈ ಥರದ್ದು ತಾಮ್ರದ ಕೊಪ್ಪರಿಗೆ. ಅದರಲ್ಲಿ ಮುಷ್ಟಿ ಕಾಣಿಕೆ ಹಾಕಲಿಕ್ಕೆ ಆ ವಿಷ್ಣು ಮೂರ್ತಿಯನ್ನು ಎಷ್ಟು ನೋಡಿದರೂ ಸಾಕಾಗ್ತಾ ಇಲ್ಲ. ಅಷ್ಟು ಸುಂದರವಾದ ನಿತ್ತಂಥ ಭಂಗಿಯಲ್ಲಿ ಇರುವಂಥದ್ದು. ಶಂಖ ಚಕ್ರ ಗದಾ ಪದ್ಮ ಆ ವಿಷ್ಣುಮೂರ್ತಿ ದೇವಸ್ಥಾನ. ಇನ್ನೇನು ವಿಶೇಷ ಏನು ಅಂತಂದರೆ, ವರ್ಷಾವಧಿ ಜಾತ್ರೆ ಆಗ್ತದೆ. ಹಾಗೆ ವಿಷ್ಣು ಸಹಸ್ರನಾಮ, ಲಕ್ಷ ತುಳಸಿ ಅರ್ಚನೆ ಇವೆಲ್ಲ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿ ಶನಿವಾರ ಅಲ್ಲಿ ಭಜನೆ ಕಾರ್ಯಕ್ರಮ ನಡೆಸ್ಕೊಡ್ತಾರಂತೆ, ಸುಮಾರು 6:30ಯಿಂದ 8:30ವರೆಗೂ. ಈಗ ಅದಕ್ಕೆ ದೀಪ ಹಚ್ಚಿ ತಗೊಂಡು ಬರ್ತಾಯಿದ್ದಾರೆ. ತಗೊಂಡು ಬಂದು ಆ ಜಗಲಿಯಲ್ಲಿ ಇಟ್ಟರು. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಭಜನೆ ಮಾಡಲಿಕ್ಕೆ. ಜೀರ್ಣೋದ್ಧಾರಕ್ಕೆ ಆಗೋಕ್ಕಿಂತ ಮುಂಚೆ ದೇವರಿಗೆ ಎಷ್ಟೋ ಲಕ್ಷ ಸುತ್ತಾಕಬೇಕು ಅಂತ ಭಕ್ತರು ಅಂತ ಪ್ರಶ್ನೆಯಲ್ಲಿ ಬಂದಿದೆ ಅಂತೆ.
ಹಾಗೆ ಪ್ರತಿನಿತ್ಯ ಭಜನೆ ಮಾಡಬೇಕು ಅಂತ ಬಂದಿದೆ ಅಂತೆ. ಶನಿವಾರ ಭಜನೆ ಮಾಡ್ತಾರೆ ಅಂತ ಹೇಳಿದ್ರು. ಮಕ್ಕಳೆಲ್ಲ ಸೇರಿ ಸುಮಾರು 6:30ಯಿಂದ 8:30ವರೆಗೂ ಭಜನೆ ಮಾಡ್ತಾರಂತೆ. ಈಗ ಸಮಯ ಸುಮಾರು 6:30 ಆಗ್ತಾ ಬಂತು. ದೇವರ ಎದುರಲ್ಲಿ ದೀಪ ಎಲ್ಲ ಹಚ್ಚುತ್ತಾ ಇದ್ದಾರೆ. ಬೇರೆ ಸುತ್ತಮುತ್ತ ಯಾವ ಮನೆಗಳು ಇಲ್ಲ. ಪೂಜೆ ಮಾಡುವ ಭಟ್ರ ಮನೆ ಒಂದು ಬಿಟ್ಟರೆ ಹತ್ತಿರದಲ್ಲಿ ಯಾವ ಮನೆಯೂ ಇಲ್ಲ. ಸುತ್ತಮುತ್ತ ಕಾಡು, ಹಾಗೆ ಬಯಲು ಅಂದರೆ ಗದ್ದೆ ಮಾಡ್ತಾರೆ. ನೀರಾವರಿ ಜಾಗ, ಮಧ್ಯದಲ್ಲೇ ಒಂದು ನದಿ ಹರಿಯುತ್ತದೆ. ಆ ನದಿ ಇರೋದರಿಂದ ಇಲ್ಲಿ ನೀರಿಗೇನು ಕೊರತೆ ಇಲ್ಲ. ಹಾಗಾಗಿ ತುಂಬ ಹಳೆಯ ದೇವಸ್ಥಾನ ಅಲ್ಲ, ನೋಡಲಿಕ್ಕೆ ಮತ್ತೆ ಸಿಕ್ಕೋದಿಲ್ಲ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಇದರ ಇತಿಹಾಸವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇಚ್ಛೆ ಉಳ್ಳವರು ಅದನ್ನ ಓದ್ಬೋದು. ಇತಿಹಾಸ ಏನು, ವಿಶೇಷತೆ ಏನು, ದೇವತೆ ಏನು, ಮಠದ ಸಂಬಂಧಗಳು, ಇತ್ತೀಚಿನ ವಿದ್ಯಮಾನಗಳು ಎಲ್ಲವೂ ಅದರಲ್ಲಿ ಮೆನ್ಷನ್ ಆಗಿದೆ. ಅದನ್ನು ಓದ್ಬೋದು. ಈಗ ಭಜನೆ ಮಾಡ್ತಾ ಇದ್ದಾರೆ ನೋಡಿ. ಸುಮಾರು ಭಜನೆ ಎಲ್ಲ ಆದಮೇಲೆ ಪೂಜೆ ಮಾಡ್ತಾರಂತೆ, ಮಹಾಪೂಜೆ. ಆಮೇಲೆ ಪ್ರಸಾದ ಕೊಟ್ಟು ಆಮೇಲೆ 8:00ವರೆಗೆ ದೇವಸ್ಥಾನವನ್ನು ಬಾಗಿಲಾಕ್ತಾರೆ. ಇಲ್ಲಿಗೆ ಬರುವಂಥ ವಾಹನಗಳು ಯಾವುದೂ ಇಲ್ಲ. ಹೈವೇಯಲ್ಲಿ ನಿಂತು ಅಲ್ಲಿ ಬೋರ್ಡ್ ಕಾಣ್ತದೆ ನಿಮಗೆ, ವಿಷ್ಣುಮೂರ್ತಿ ದೇವಸ್ಥಾನ ಬೊಮ್ಮರಬೆಟ್ಟು ಪುತ್ತಿಗೆ ಅಂತ. ಅಲ್ಲೇ ನಿಮ್ಮನ್ನು ಬಸ್ ಅಥವಾ ಬೇರೆ ವೆಹಿಕಲ್ನಲ್ಲಿ ಬಂದವರು ಅಲ್ಲಿ ಇಳಿಬೋದು. ಬಸ್ಸಲ್ಲಿ ಬಂದರೆ ಅಲ್ಲಿ ಬಸ್ ಸ್ಟಾಪ್ ಉಂಟು. ಅಲ್ಲಿಂದ ನೀವು ಸುಮಾರು 1 ಕಿಲೋಮೀಟ್ರು ನಡ್ಕೊಂಡು ಬರಬೇಕಾಗ್ತದೆ. ಇಲ್ಲದೇ ಇದ್ದರೆ ನೀವು ಹತ್ತಿರದಲ್ಲಿ ಇರುವಂಥ ಹಿರಿಯಡ್ಕದಿಂದ ರಿಕ್ಷಾ ಮಾಡ್ಕೊಂಡು ಬರ್ಬೋದು. ಬೆಳಿಗ್ಗೆ 6 ಗಂಟೆಗೆ ದೇವಸ್ಥಾನ ಓಪನ್ ಆಗ್ತದೆ. ಮಧ್ಯಾಹ್ನ ಈಗ ಬಾಗಿಲೇನು ಹಾಕೋದಿಲ್ಲ. ಬಂದವರು ದೇವಸ್ಥಾನದಲ್ಲಿ ದೇವರಿಗೆ ಪ್ರದಕ್ಷಿಣೆ ಹಾಕ್ಬೋದು. ದೇವರು ಯಾವಾಗ ಬೇಕಾದರೂ ನೋಡ್ಬೋದು. ದೇವರನ್ನು ಬಾಗಿಲು ಓಪನ್ ಇರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಉಂಟು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ನೋಡಿ, ಇದು ದೇವಸ್ಥಾನದ ಹೊರಬದಿಯಿಂದ ಇಲ್ಲಿ ಒಂದು ಸಣ್ಣ ರಥ ದೇವಸ್ಥಾನಕ್ಕೆ, ಜಾತ್ರೆಯಲ್ಲಿ ಈ ದೇವಸ್ಥಾನಕ್ಕೆ ಒಂದು ಸುತ್ತು ಬರ್ತಾರೆ. ಸುತ್ತಮುತ್ತ ಕಾಡುಗಳು, ದೇವಸ್ಥಾನದ ಹಿಂದೆ ಕೂಡ ದೊಡ್ಡದಾದ ಕಾಡು ನೋಡಿ ಕಾಣ್ತದೆ ನಿಮಗೆ. ಆ ಕಾಡು ತುಂಬ ದೂರದವರೆಗೂ ಕಾಡು ದಾಟಿದರೆ ಮತ್ತೆ ನಿಮಗೆ ಒಂದು ನದಿ ಸಿಗ್ತದೆ. ಮೊದಲೆಲ್ಲ ಇದು ಹುಲ್ಲು ಹಾಸಿನ ಮಾಡಾಗಿತ್ತಂತೆ. ಅದರ ನಂತರ ಎಷ್ಟೋ ಸಾರಿ ಜೀರ್ಣೋದ್ಧಾರ ಆಗಿದೆ. ನಾವೀಗ ವಾಪಸ್ಸು ಬರ್ತಾ ಇರುವಂಥ ದಾರಿ ನೋಡಿ. ಆಚೆ ಈಚೆ ಬದಿಯಲ್ಲಿ ಹಸಿರಿನ ಪೈರು ದೂರದಲ್ಲಿ ನಿಮಗೆ ಕಾಣ್ತದೆ. ಪೂರ್ತಿಯಾದ ಕಾಡು. ಆ ಕಾಡಿನ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಸೇರಿದಂಥ, ಮಠಕ್ಕೆ ಸೇರಿದಂಥ ಜಾಗದಲ್ಲಿ ಹುಲ್ಲು ಬೆಳೆದಿದ್ದಾರೆ, ಪೈರು. ಇದು ಹೈವೇಯಲ್ಲಿ ನಿಂತರೆ ಒಂದು ಬದಿ ಪೆರಡೂರು, ಹೆಬ್ರಿ, ಆಗುಂಬೆಗೆ ಹೋಗುವಂಥದ್ದು. ಈಚೆ ಬಂದರೆ ಹಿರಿಯಡ್ಕ, ಮಣಿಪಾಲ, ಉಡುಪಿ. ಹೈವೇ 169
ಈಗ ಸಾಯಂಕಾಲ ಆಗ್ತಾ ಬಂತು. ಇನ್ನೇನು ಇಲ್ಲಿ ಸೂರ್ಯಾಸ್ತ ಆಗುವಂಥ ಸಮಯ. ಸೂರ್ಯಾಸ್ತವನ್ನು ನೋಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕೋಣ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.